ಶಿರಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಭಾಗಕ್ಕೆ ಇತ್ತೀಚೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕ್ ಎಂ ಭೇಟಿ ನೀಡಿ ಶಿರಸಿಯ ಹಳೆ ಬಸ್ ನಿಲ್ದಾಣದ ಕಾಮಗಾರಿಗಳನ್ನು ವೀಕ್ಷಿಸಿ ಕಾಮಗಾರಿ ತೀರಾ ನಿಧಾನಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ತಮ್ಮ ಅತೃಪ್ತಿ ವ್ಯಕ್ತಪಡಿಸಿದರು. ಕಾಂಟ್ರಾಕ್ಟರ್ಗಳಿಗೆ ಕಾಮಗಾರಿ ಚುರುಕುಗೊಳಿಸಿ ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಇನ್ನು ಶಿರಸಿ ಘಟಕದ ಆವರಣದಲ್ಲಿ ಕಾಂಕ್ರೀಟೀಕರಣ, ವಿಭಾಗೀಯ ಕಾರ್ಯಾಗಾರದ ಕಟ್ಟಡ ನವೀಕರಣದ ಬಗ್ಗೆ ಪರಿಶೀಲಿಸಿ ವಿಭಾಗ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆ ನಡೆಸಿದ ಅವರು ಸಾರಿಗೆ ಕಾರ್ಯಾಚರಣೆಯನ್ನು ಉತ್ತಮಗೊಳಿಸುವ ಹಾಗೂ ಸಾರ್ವಜನಿಕರಿಗೆ ಉತ್ತಮ ರೀತಿಯ ಸಾರಿಗೆ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿದರು. ಶ್ರೀ ಮರಿಕಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ನಗರ ದಕ್ಷಿಣ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗೈದಿದ್ದಾರೆ. ಕುಮಾರಿ ಕೀರ್ತಿ ಗೌಡ ಇವಳು 100 ಮೀಟರ್, 200 ಮೀಟರ್, 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ವೀರಾಗ್ರಣಿ ಪ್ರಶಸ್ತಿ ಪಡೆದಿದ್ದಾಳೆ. ಅಂತೆ ಕುಮಾರಿ ನಿಶ್ಚಿತಾ ನಾಯ್ಕ್ ಇವಳು 3000 ಮೀಟರ್, 1500 ಮೀಟರ್ ಓಟದಲ್ಲಿ ಪ್ರಥಮ, 800 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ಕುಮಾರಿ ಪ್ರಿಯಾ ಡಿ ನಾಯ್ಕ್ ಇವಳು 800 ಮೀಟರ್ ಓಟದಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ದ್ವಿತೀಯ ಹಾಗೂ 110 ಮೀಟರ್ ಹರ್ಡಲ್ಸ್ ನಲ್ಲಿ ಪ್ರಥಮ ಸ್ಥಾನ. ಅಂತೆಯೇ ಕುಮಾರ್ ಗಜಾನನ್ ಮಡಿವಾಳ್ 800 ಮೀಟರ್ ಓಟದಲ್ಲಿ ದ್ವಿತೀಯ, ಕುಮಾರಿ ಸುಕನ್ಯಾ ಗೊಲ್ಲರ್ ತ್ರಿವಿಧ ಜಿಗಿತದಲ್ಲಿ ತೃತೀಯ, ಕುಮಾರಿ ಪಲ್ಲವಿ ಗೊಲ್ಲರ್ 3000 ಮೀಟರ್ ನಡಿಗೆಯಲ್ಲಿ ಪ್ರಥಮ, ಕುಮಾರಿ ನೈನಾಜ್ ಜಾಕಿರ್ ಹುಸೇನ್ 3000 ಮೀಟರ್ ನಡಿಗೆಯಲ್ಲಿ ದ್ವಿತೀಯ, ಕುಮಾರಿ ಸೌಂದರ್ಯ ನಾಯ್ಕ್ 200 ಮೀಟರ್ ಓಟದಲ್ಲಿ ತೃತೀಯ, ಕುಮಾರಿ ಲಾವಣ್ಯ ಹುಚ್ಚಣ್ಣನವರ್ ಎತ್ತರ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅಂತೆಯೇ 100 ಮೀಟರ್ ಹಾಗೂ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಶಾಲಾ ತಂಡ ಪ್ರಥಮ ಸ್ಥಾನ ಪಡೆದಿದೆ ಹಾಗೂ ಗುಂಪು ಆಟದಲ್ಲಿ ಬಾಲಕಿಯರು ಕಬಡ್ಡಿ ಆಟದಲ್ಲಿ ಪ್ರಥಮ, ಬಾಲಕರ ಖೋ-ಖೋ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಇನ್ನು ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಂಜುನಾಥ್ ಅಳ್ಳೊಳ್ಳಿ ಅವರು ತರಬೇತಿ ನೀಡಿದರು. ಇನ್ನು ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಹಿರಿಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ದಾಂಡೇಲಿ ಪತ್ರಕರ್ತರ ಮೇಲೆ ದರ್ಪ ತೋರಿದ ಸಿಪಿಐ ಭೀಮಣ್ಣ ಸೂರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುರುವಾರ ಯಲ್ಲಾಪುರದಲ್ಲಿ ಪತ್ರಿಕಾ ವಿತರಕರ ಸಂಘದಿಂದ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದಾಂಡೇಲಿಯ ಎಪಿಜೆ ಅಬ್ದುಲ್ ಕಲಾಂ ವಸತಿ ನಿಲಯದ ಪ್ರಾಚಾರ್ಯರ ವಿರುದ್ಧ ಅದೇ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿರುವ ವೇಳೆ ಆಗಸ್ಟ್ 27ರಂದು ದಾಂಡೇಲಿಯ ಸಿಪಿಐ ಭೀಮಣ್ಣ ಸೂರಿ ಅವರು ಪತ್ರಕರ್ತರ ಜೊತೆ ದರ್ಪದಿಂದ ಹಾಗೂ ಅನುಚಿತವಾಗಿ ನಡೆದುಕೊಂಡಿರುವುದನ್ನು ಪತ್ರಿಕಾ ವಿತರಕರ ಸಂಘದಿಂದ ನಾವೆಲ್ಲ ತೀವ್ರವಾಗಿ ಖಂಡಿಸುತ್ತೇವೆ. ಪತ್ರಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿದ ಸಿಪಿಐ ಭೀಮಣ್ಣ ಸೂರಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಮನವಿ ಸಲ್ಲಿಸಿದರು. ಇನ್ನು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅಶೋಕ್ ಭಟ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ತಲುಪಿಸುವುದಾಗಿ ತಿಳಿಸಿದರು. ಈ ವೇಳೆ ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಜಯರಾಜ್ ಗೋವಿ, ತಾಲೂಕಾ ಅಧ್ಯಕ್ಷ ಅನಿಲ್ ಭಟ್, ಉಪಾಧ್ಯಕ್ಷ ಅಮೃತ ಹೆಂದ್ರೆ, ಕಾರ್ಯದರ್ಶಿ ರಾಜು ಉಡುಪಿಕರ್, ಸದಸ್ಯರಾದ ದೀಪಕ್ ಕಲಾಲ್, ಅಭಿ ಕಲಾಲ್, ರಾಕೇಶ್ ಹಾಗೂ ಪ್ರಭಾ ಜಯರಾಜ್ ಉಪಸ್ಥಿತರಿದ್ದರು. ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಶಿರಸಿ ತಾಲೂಕಿನ ಬಂಡಲ ಪ್ರೌಢಶಾಲೆಯಲ್ಲಿ ನಡೆದ ಸಂಕಣ್ಣ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಕ್ರೀಡಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಕ್ಕಳಲ್ಲಿ ಓದಿನ ಜೊತೆಗೆ ಮಕ್ಕಳಿಗೆ ಕ್ರೀಡೆಯಲ್ಲೂ ಪ್ರೋತ್ಸಾಹ ಬೇಕು. ಆರೋಗ್ಯ ಹಾಗೂ ದೇಹದ ಸದೃಢತೆಗೆ ಕ್ರೀಡೆಯು ಮುಖ್ಯ ಎಂದು ತಿಳಿಸಿದರು. ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘವು 2023-24ನೇ ಸಾಲಿನಲ್ಲಿ 1.12 ಕೋಟಿ ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ ಎಂದು ಸಂಸ್ಥೆಯು ತಿಳಿಸಿದೆ. ಇನ್ನು ಸಂಘವು 40 ವರ್ಷಗಳನ್ನು ಪೂರ್ಣಗೊಳಿಸಿ 41ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 2023-24ನೇ ವರ್ಷದಲ್ಲಿ ಸಂಘದಲ್ಲಿ ಅಡಿಕೆ, ಕಾಳು ಮೆಣಸು ವಿಕ್ರಿ ವಹಿವಾಟು 80,852.67 ಕ್ವಿಂಟಾಲ್ಗಳಷ್ಟಾಗಿದ್ದು, ಹಸಿ ಅಡಿಕೆ ವಿಕ್ರಿ ಸೇರಿ 1,11,413 ಕ್ವಿಂಟಾಲ್ ವಿಕ್ರಿಯಾಗಿದ್ದು, ಇದೊಂದು ಹೊಸ ದಾಖಲೆಯಾಗಿದೆ. ಇನ್ನು ಸಂಘದ 2023-24ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಚಾರ್ಟೆಡ್ ಅಕೌಂಟೆಂಟ್ ಕುಮಾರ್ ಇವರು ಕೈಗೊಂಡಿದ್ದು, ಆಡಿಟ್ ವರ್ಗೀಕರಣ ಅ ವರ್ಗದಲ್ಲಿ ಮುಂದುವರೆದಿರುತ್ತದೆ. 2023-24ನೇ ಸಾಲಿನ ಲಾಭದಲ್ಲಿ ಸದಸ್ಯರಿಗೆ 15% ಡಿವಿಡೆಂಡ್ ಹಂಚಿಕೆ ಮಾಡಲು ಆಡಳಿತ ಮಂಡಳಿಯು ನಿರ್ಣಯಿಸಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕಳೆದ ಕೆಲವು ವರ್ಷಗಳ ಹಿಂದೆ ಸಂಘವು ಹಮ್ಮಿಕೊಂಡ ಕಾಳು ಮೆಣಸು ಬೆಳೆಸಿ ಲಕ್ಷಾಧೀಶರಾಗಿ ಎಂಬ ಆಂದೋಲನ ಕೂಡ ಫಲ
ನೀಡಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಳು ಮೆಣಸು ಬೆಳೆಯಲಾಗುತ್ತಿದೆ. ಈ ಬಾರಿ ಕಾಳು ಮೆಣಸಿಗೆ ಉತ್ತಮ ಧಾರಣೆ ಬಂದಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಘವು ಸದಸ್ಯರಿಗೆ ಮಹಸೂಲು ವಿಕ್ರಿ ಆಧಾರದ ಮೇಲೆ ವಿಕ್ರಿ ಪ್ರೋತ್ಸಾಹಧನ ನೀಡುತ್ತಿದ್ದು, ರೆಬಿಟ್ ರಕಂ ಅನ್ನು ಸಾಗಾಣಿಕಾ ಸಹಾಯಧನವಾಗಿ ಕ್ವಿಂಟಾಲ್ಗೆ 50 ರೂಪಾಯಿನಂತೆ ವಿಕ್ರಿ ಪಟ್ಟಿಯಲ್ಲಿಯೇ ಜಮಾ ಮಾಡಿ ನೀಡಲಾಗುತ್ತಿದೆ. 2023-24ನೇ ಸಾಲಿನಲ್ಲಿ 67,84,428 ರೂಪಾಯಿಗಳಷ್ಟು ಸಾಗಾಣಿಕಾ ಸಹಾಯಧನ ನೀಡಲಾಗಿದೆ. ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ವಿಕ್ರಿಗೆ ಸಂಬಂಧಿಸಿ ಸಂಘಗಳಿಗೆ 66,59,613 ರೂಪಾಯಿಗಳಷ್ಟು ರೆಬಿಟ್ ರಕಂ ನೀಡಿದ್ದು, 2023-24ನೇ ಸಾಲಿನಲ್ಲಿ ಸಂಘವು ನೀಡಿದ ಒಟ್ಟು ಮಹಸೂಲು ವಿಕ್ರಿ ಪ್ರೋತ್ಸಾಹಧನ ರಕಂ 1,34,44,041 ರೂಪಾಯಿಗಳಷ್ಟಾಗಿದೆ. ಇನ್ನು ಸಂಘವು ಸದಸ್ಯರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇನ್ನು ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಲು ಸಿದ್ಧವಿದೆ. ಸಂಘದ ಸದಸ್ಯರು, ಸದಸ್ಯ ಸಂಘಗಳು, ವರ್ತಕರು, ಗ್ರಾಹಕರು, ಆಡಳಿತ ಮಂಡಳಿ ಸದಸ್ಯರು ಹೀಗೆ ಎಲ್ಲರೂ ಸಂಘದ ಏಳಿಗೆಗೆ ಉತ್ತಮ ಸಹಕಾರ ನೀಡಿದ್ದು, ಸಂಘದ ಸಿಬ್ಬಂದಿಗಳು ಸಂಘದ ಏಳಿಗೆಗೆ ಶ್ರಮಿಸುತ್ತಿದ್ದು, ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಆರ್ಥಿಕವಾಗಿ ಸದೃಢವಾಗಿದೆ ಎಂದು ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ತಿಳಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿರ್ಸಿಮಕ್ಕಿಯಲ್ಲಿ ನಡೆದ ಹುಣಸೆಕೊಪ್ಪ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಶಾಸಕ ಭೀಮಣ್ಣ ನಾಯ್ಕ ಅವರು ಉದ್ಘಾಟಿಸಿದರು. ಕಾರವಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಆಕರ್ಷಕ ಆಟಿಕೆ, ಆರೈಕೆ, ಉಡುಪು ಸೇರಿದಂತೆ ಸಮಗ್ರ ವಸ್ತುಗಳ ಪ್ರಸಿದ್ಧ ಮಳಿಗೆ firstcry.com. ಮಳಿಗೆಯ ಭವ್ಯ ಉದ್ಘಾಟನೆ ಆಗಸ್ಟ್ 30 ಶುಕ್ರವಾರ, ಸಮಯ ಮಧ್ಯಾಹ್ನ 12:30ಕ್ಕೆ. ಎಲ್ಲಾ ಶಿಶುಗಳ ಮತ್ತು ಮಕ್ಕಳ ವಿಷಯಗಳಿಗಾಗಿ ನಮ್ಮ ನೂತನ ಅಂಗಡಿ. ದಯವಿಟ್ಟು ಬನ್ನಿ ಮತ್ತು ಆಚರಣೆಯಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುವವರು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ್, ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ್, ಶ್ರೀ ಪರ್ವತ್ ಸಂತೋಷ್ ನಾಯ್ಕ್, ಶ್ರೀಮತಿ ರೇಖಾ ಪರ್ವತ್ ನಾಯ್ಕ್ ಹಾಗೂ ರಿಹಾನ್ ಪರ್ವತ್ ನಾಯ್ಕ್. ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್, ವನಿತಾ ವಿಹಾರ ಕಾಂಪ್ಲೆಕ್ಸ್, ಬೇತನಾಯಕನವಾಡ, NH 66, ಸದಾಶಿವಗಡ, ಕಾರವಾರ. ಆರೋಗ್ಯ ಇಲಾಖೆಯ ಮೂಲಕ ಜಿಲ್ಲೆಯ ಸಾರ್ವಜನಿಕರಿಗೆ ನೀಡುತ್ತಿರುವ ಎಲ್ಲಾ ವಿಧದ ವೈದ್ಯಕೀಯ ಸೇವೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಯವಾಗದಂತೆ ಹಾಗೂ ಆರೋಗ್ಯ ಸೇವೆಗಳು ಎಲ್ಲಾ ವಯೋಮಾನದವರಿಗೂ ತಲುಪಿಸುವ ರೀತಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಆರೋಗ್ಯ ಇಲಾಖೆಯ ವಿವಿಧ ಸಮಿತಿ ಸಭೆಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇನ್ನು ಜಿಲ್ಲೆ ಅಂಗನವಾಡಿಯಿಂದ ಪ್ರೌಢಶಾಲೆಗಳಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಿಗದಿತ ಕಾರ್ಯದಲ್ಲಿ ಯಾವುದೇ ಲೋಪವಾಗದಂತೆ ಎಲ್ಲಾ ವಿದ್ಯಾರ್ಥಿಗಳ ಸಮಗ್ರ ಆರೋಗ್ಯ ತಪಾಸಣೆ ನಡೆಸಿ ಯಾವುದೇ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಂಡು ಬಂದಲ್ಲಿ ತಕ್ಷಣವೇ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಇನ್ನು ಶಾಲಾ ಮತ್ತು ಕಾಲೇಜು ಪ್ರದೇಶಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಬಳಕೆ ಕುರಿತಂತೆ ಇರುವ ನಿಯಮಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂತೆ ಸೂಚನೆ ನೀಡಿದ ಅವರು, ತಂಬಾಕು ಉತ್ಪನ್ನಗಳ ಬಳಕೆ ದುಷ್ಪರಿಣಾಮಗಳ ಕುರಿತಂತೆ ಹೆಚ್ಚಿನ ಜಾಗೃತಿ ಮೂಡಿಸುವುದರ ಜೊತೆಗೆ ಆರೋಗ್ಯ ಇಲಾಖೆ, ಪೊಲೀಸ್ ಮತ್ತು ಅಬಕಾರಿ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಕೊಟ್ಟ ಕಾಯ್ದೆ ಉಲ್ಲಂಘನೆ ಮಾಡುವವರ ವಿರುದ್ಧ ಹೆಚ್ಚಿನ ಸಂಖ್ಯೆಯ ದಾಳಿಗಳನ್ನು ಆಯೋಜಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಸೂಚಿಸಿದರು. ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಹಾಗೂ ನಗರ ಕಾರ್ಯಕಾರಿಣಿ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಕಾರವಾರ ಪಕ್ಷದ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ್ ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಸದಸ್ಯತ್ವ ಅಭಿಯಾನ 2024 ಕಾರ್ಯಾಗಾರ ನಡೆಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಕ್ಷ ನಮ್ಮ ತಾಯಿ ಸಮಾನ. ಪಕ್ಷಕ್ಕಾಗಿ ವ್ಯಕ್ತಿ ರಾಜಕೀಯ ಮಾಡಬಾರದು. ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮುಂದಾಳತ್ವದಲ್ಲಿ ದೇಶದಲ್ಲಿ ಅಗ್ರಸ್ಥಾನ ಪಡೆಯುವುದು ಖಂಡಿತ ಎಂದರು. ನಂತರ ನಗರ ಮಂಡಳ ಪ್ರಭಾರಿಗಳಾದ ರಾಜೇಶ್ ಭಂಡಾರಿ ಮಾತನಾಡಿ, ಅನ್ಯ ಪಕ್ಷಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ವಿಶೇಷ ಗೌರವ ನೀಡಿದೆ. ಹಾಗೆಯೇ ಸದಸ್ಯತ್ವ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಇನ್ನು ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಸುಭಾಷ್ ಗುನ್ಗಿ ಮಾತನಾಡಿ, ತಾವೆಲ್ಲರೂ ಸದಸ್ಯತ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು. ಇನ್ನು ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಹಾಗೂ ಉಪಾಧ್ಯಕ್ಷೆ ಪ್ರೀತಿ ಜೋಶಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇನ್ನು ವೇದಿಕೆಯಲ್ಲಿ ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ, ನಾಗೇಶ್ ಕುರ್ಡೆ
ಹುಬ್ಳೇಕರ್, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮನೋಜ್ ಭಟ್ಕರ್, ವಿಎಂ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿಗಳು, ನಗರ ಪ್ರಧಾನ ಕಾರ್ಯದರ್ಶಿಗಳು, ಮೋರ್ಚಾ ಅಧ್ಯಕ್ಷರುಗಳು, ಸದಸ್ಯರುಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಶಕ್ತಿ ಕೇಂದ್ರದ ಪ್ರಮುಖರು, ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಬೂತ್ ಅಧ್ಯಕ್ಷರು, ನಗರಸಭಾ ಸದಸ್ಯರು, ಎಲ್ಲಾ ಮೋರ್ಚಾದವರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ನೂತನ ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ ನಗರಸಭಾ ಸದಸ್ಯರು, ಮಹಿಳಾ ಮೋರ್ಚಾ ಹಾಗೂ ಎಸ್ಸಿ ಎಸ್ಟಿ ಮೋರ್ಚಾದವರಿಂದ ಸನ್ಮಾನಿಸಲಾಯಿತು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜೈನ ಮಠದಲ್ಲಿ ವಿಶೇಷವಾಗಿ ಶ್ರೀ ಮಠದ ಪಟ್ಟದ ದೇವಿ ಮಹಾಮಾತೆ ಶ್ರೀ ಆಮ್ರ ಕುಷ್ಮಾಂಡಿನಿ ಅಮ್ಮನವರಿಗೆ ವಿಶೇಷ ಅಭಿಷೇಕ, ಪೂಜಾ, ಆರಾಧನೆ, ಅಷ್ಟಾವಧಾನ, ಷೋಡಶೋಪಚಾರ, ಕುಂಕುಮಾರ್ಚನೆ ಸಹಿತ ಪೂಜೆ ಹಾಗೂ ವಿಶೇಷವಾಗಿ 108 ತಟ್ಟೆಯಲ್ಲಿ ವಿವಿಧ ಬಗೆಯ ಹಣ್ಣುಗಳ ಸಮರ್ಪಣೆ ನಡೆಯಿತು. ಇನ್ನು ಫಲಗಳಾದ ಮಾವು, ಸೇಬು, ಕಿತ್ತಳೆ, ದಾಳಿಂಬೆ, ಮೂಸಂಬಿ, ದ್ರಾಕ್ಷಿ, ಕಲ್ಲಂಗಡಿ, ಪಪ್ಪಾಯ, ಸೀಬೆ, ಬಾಳೆಹಣ್ಣು, ಖರ್ಜೂರ, ಸಪೋಟ, ಸೀತಾಫಲ ಸೇರಿದಂತೆ ಮುಂತಾದ ಬಗೆ ಬಗೆಯ ಹಣ್ಣುಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಪೂಜಾ ವಿಧಿವಿಧಾನವನ್ನು ಶ್ರೀ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಸಾನ್ನಿಧ್ಯದಲ್ಲಿ ನೆರವೇರಿತು. ಸೇವಾರ್ಥದಾರರಾದ ಚಂದ್ರಕಲಾ ರಾಜ್ಕುಮಾರ್ ಜೈನ್ ಮತ್ತು ಮಕ್ಕಳಾದ ಸಾಗರ್ ಹಾಗೂ ಬಬಿತ್ ಪ್ರೇಮಕುಮಾರ್ ಜೈನ್ ಮತ್ತು ಮಕ್ಕಳು ಕಾರ್ಗಲ್ ಮತ್ತು ಮಠದ ಎಲ್ಲ ಭಕ್ತವೃಂದದ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು. ರಾಮಕೃಷ್ಣ ಹೆಗಡೆ ಅವರು ಅಪ್ರಸ್ತುತ ಎನ್ನುವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದವರು. ಸೋಲನ್ನು ಗೆಲುವಿನ ಶಕ್ತಿಯನ್ನಾಗಿ ಪರಿವರ್ತಿಸುವ ಶಕ್ತಿ ರಾಮಕೃಷ್ಣ ಹೆಗಡೆಯವರಿಗಿತ್ತು. ದೇಶದ ಪ್ರಧಾನಿ ಆಗುವ ಎಲ್ಲ ಸಾಧ್ಯತೆಗಳಿದ್ದರೂ ಕಾರಣಾಂತರಗಳಿಂದ ಅವರು ಈ ಹುದ್ದೆಯಿಂದ ವಂಚಿತರಾದರು ಎಂದು ಖ್ಯಾತ ಸಾಹಿತಿ ಮಹಾಬಲಮೂರ್ತಿ ಕೋಡ್ಲೆಕೆರೆ ತಿಳಿಸಿದರು. ರಾಮಕೃಷ್ಣ ಹೆಗಡೆಯವರ ಜನ್ಮ ದಿನೋತ್ಸವದ ಅಂಗವಾಗಿ ಸಿದ್ದಾಪುರ ಪಟ್ಟಣದ ಚೇತನ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಸ್ಥಳೀಯ ಶಿಕ್ಷಣ ಪ್ರಸಾರಕ ಸಮಿತಿ ಹಾಗೂ ರಾಮಕೃಷ್ಣ ಹೆಗಡೆ ಚಿರಂತನದ ಸಹಯೋಗದೊಂದಿಗೆ ಸಂಘಟಿಸಿ ಹೆಗಡೆ ಮತ್ತು ಜಾತ್ಯತೀತತೆ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಅವರು ಮಾತನಾಡಿದರು. ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಮಕೃಷ್ಣ ಹೆಗಡೆ ಚಿರಂತನದ ಅಧ್ಯಕ್ಷ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಮಾತನಾಡಿ, ಹೆಗಡೆ ಅವರ ರಾಜಕೀಯ ತಂತ್ರಜ್ಞಾನ, ಸೈದ್ಧಾಂತಿಕ ನಡೆಯನ್ನು ಆಗಾಗ ಸ್ಮರಿಸಿಕೊಳ್ಳದಿದ್ದರೆ ನಮಗೆ ನಾವೇ ಅನ್ಯಾಯ ಮಾಡಿಕೊಂಡಂತಾಗುತ್ತದೆ. ಗೌತಮ ಬುದ್ಧ, ಶಂಕರಾಚಾರ್ಯರು, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಅವರು ಹೇಗೆ ಸದಾ ಪ್ರಸ್ತುತವೋ ಹಾಗೆ ಹೆಗಡೆಯವರನ್ನು ನೆನಪಿಸಿಕೊಂಡು ಅವರು ನಡೆದ ದಾರಿ ಸ್ಮರಿಸದಿದ್ದರೆ ಅಪಚಾರವಾದೀತು ಎಂದರು. ಇನ್ನು ಸಭೆಯಲ್ಲಿ ಹೆಗಡೆಯವರ ಅಭಿಮಾನಿಗಳಾದ ಹಿರಿಯ ಸಹಕಾರಿ ಹೆಗಡೆ, ಹಿರಿಯ ಸಹಕಾರಿ ಜಿಟಿ ಹೆಗಡೆ ತಟೀಸರ ಮತ್ತು ದೇವಿದಾಸ್ ಶೇಟ್ ಅವರನ್ನು ಶಿಕ್ಷಣ ಪ್ರಸಾರಕ ಸಮಿತಿಯ ಚೇರ್ಮನ್ ವಿನಾಯಕ್ ರಾವ್ ಹೆಗಡೆ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಇನ್ನು ಜಿಟಿ ಹೆಗಡೆ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಹೆಗಡೆಯವರೊಂದಿಗಿನ ಒಡನಾಟಗಳನ್ನು ಸ್ಮರಿಸಿಕೊಂಡರು. ಇನ್ನು ಕಾರ್ಯಕ್ರಮಕ್ಕೆ ಪೂರಕವಾಗಿ ಶರ ಸೇತು ಬಂದ ಯಕ್ಷಗಾನ ತಾಳಮಂದಲೆ ಏರ್ಪಡಿಸಲಾಗಿತ್ತು. ಭಾಗವತರಾಗಿ ಕೇಶವ್ ಹೆಗಡೆ ಕೊಳಗಿ, ಮದ್ದಳೆ ವಾದಕರಾಗಿ ಶಂಕರ್ ಭಾಗವತ್ ಯಲ್ಲಾಪುರ, ಅರ್ಥಧಾರಿಗಳಾಗಿ ನಾರಾಯಣ್ಯಾಜಿ ಸಾಲೆಬೈಲು, ಜಿಕೆ ಭಟ್ ಕಶಿಗೆ, ಮಹಾಬಲಮೂರ್ತಿ ಕೋಡ್ಲಕೆರೆ ಇತರರು ಪಾಲ್ಗೊಂಡಿದ್ದರು. ಶಿರಸಿನಗರದ ರಾಮನ್ಬೈಲ್ ವಾರ್ಡ್ನಲ್ಲಿ ಮಳೆಗಾಲದಲ್ಲಿಯೇ ಚರಂಡಿ ಗಟಾರ ನಿರ್ಮಾಣ ಹಾಗೂ ಸಿಡಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಇದು ಸಂಪೂರ್ಣ ಕಳಪೆಯಾಗಿದೆ ಹಾಗೂ ಮಳೆಯ ಮಧ್ಯದಲ್ಲಿಯೇ ಕಾಮಗಾರಿ ನಡೆಸುತ್ತಿರುವುದರಿಂದ ಕಾಂಕ್ರೀಟ್ ಮಳೆ ನೀರಿಗೆ ಕಿತ್ತುಕೊಂಡು ಹೋಗಿದೆ. ಸರ್ಕಾರದ ಹಣ ದುರುಪಯೋಗವಾಗುತ್ತಿದೆ. ನಗರಸಭೆ ಶಿರಸಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮನಬಂದಂತೆ ವರ್ತಿಸುತ್ತಿದ್ದಾರೆ. ಈ ಕೂಡಲೇ ಈ ಕಳಪೆ ಕಾಮಗಾರಿ ಹಾಗೂ ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಬೇಕು ಹಾಗೂ ಅವ್ಯವಹಾರದ ತನಿಖೆ ನಡೆಯಬೇಕು. ಕಾಮಗಾರಿಯ ಬಿಲ್ ಪಾವತಿ ಮಾಡದಂತೆ ಒತ್ತಾಯಿಸುತ್ತೇವೆ. ಸರ್ಕಾರದ ಹಣ ದುರುಪಯೋಗ ಪಡಿಸಿದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರೀಯ ದಲಿತ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಬೆಳಗಾರ್ ಒತ್ತಾಯಿಸಿದ್ದಾರೆ. ಈ ಕುರಿತು ಕಾರವಾರ ಜಿಲ್ಲಾಧಿಕಾರಿ ಹಾಗೂ ಶಿರಸಿಯ ಸಹಾಯಕ ಕಮಿಷನರ್ ಅವರಿಗೆ ಪತ್ರ ಬರೆದು ಸೂಕ್ತ ತನಿಖೆಗಾಗಿ ಒತ್ತಾಯಿಸುವುದಾಗಿಯೂ ಇದೇ ವೇಳೆ ತಿಳಿಸಿದ್ದಾರೆ. ಮುಂಬರುವ ಸಾರ್ವಜನಿಕ ಗಣೇಶ ಚತುರ್ಥಿ ಹಬ್ಬದಲ್ಲಿ ಡಿಜೆ ಬಳಸಲು ಅವಕಾಶವಿಲ್ಲ. ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿದ್ದು ಈ ಆದೇಶವನ್ನು ಯಾರೂ ಧಿಕ್ಕರಿಸಲು ಸಾಧ್ಯವಿಲ್ಲ ಎಂದು ಶಿರಸಿ ಡಿಎಸ್ಪಿ ಕೆಎಲ್ ಗಣೇಶ್ ತಿಳಿಸಿದರು. ಗುರುವಾರ ನಗರ ಠಾಣೆ ಗಣೇಶ ಸಭಾಭವನದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಇನ್ನು ಸಾರ್ವಜನಿಕ ಗಣಪತಿ ಇಡುವಂತಹ ಸಂಘಟನೆಗಳು ಆದಷ್ಟು ಪೊಲೀಸ್ ಇಲಾಖೆಯು ನೀಡಿದ ಸಮಯದಲ್ಲೇ ವಿಸರ್ಜನೆ ಮಾಡುವುದರಿಂದ ಎಲ್ಲರಿಗೂ ಉತ್ತಮ. ಅಲ್ಲದೆ ಪ್ರತಿ ಗಣೇಶ ಮಂಟಪದ ಹತ್ತಿರ ನಮ್ಮ ಸಿಬ್ಬಂದಿ ಇರುತ್ತಾರೆ. ಎಲ್ಲೆಡೆ ಗಣೇಶ ಹಬ್ಬ ಇರುವುದರಿಂದ ನಮಗೂ ಸಿಬ್ಬಂದಿ ಕೊರತೆ
ಕೊರತೆಯಾಗುತ್ತದೆ. ಆ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸಂಘಟಕರು ಇಬ್ಬರನ್ನು ನೇಮಿಸಿಕೊಳ್ಳಬೇಕು. ಅಲ್ಲದೆ ಮೂರ್ತಿಯ ಮೇಲೆ ಅಪಾರ ಬೆಲೆ ಬಾಳುವ ಆಭರಣ ಹಾಕುವುದಿದ್ದಲ್ಲಿ ಪೊಲೀಸ್ ಇಲಾಖೆಗೆ ಮೊದಲೇ ತಿಳಿಸಬೇಕು. ಅಗ್ನಿ ಅವಘಡಗಳನ್ನು ತಪ್ಪಿಸಲು ಪೂರ್ವ ನಿಯೋಜಿತ ವ್ಯವಸ್ಥೆ ಕಲ್ಪಿಸಿಕೊಳ್ಳಬೇಕು ಎಂದರು. ಅಲ್ಲದೆ ಗಣಪತಿ ವಿಸರ್ಜನೆ ವೇಳೆ ಪೊಲೀಸರೊಂದಿಗೆ ನಿಮ್ಮದೇ ಆದ ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಬೇಕೆಂದು ಇದೇ ವೇಳೆ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಅವರು, ನಾವೆಲ್ಲ ಸೇರಿ ನಮ್ಮ ಸಂಪ್ರದಾಯ ಸಂಸ್ಕೃತಿಯಂತೆ ಗಣೇಶ ಹಬ್ಬವನ್ನು ಆಚರಿಸೋಣ. ಪೊಲೀಸ್ ಯಾವತ್ತೂ ನಿಮ್ಮ ಜೊತೆ ಇರುತ್ತದೆ. ಸಾರ್ವಜನಿಕರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಎಂದು ವಿನಂತಿಸಿದರು. ವೇದಿಕೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ, ಮಾರುಕಟ್ಟೆ ಪಿಎಸ್ಐ ರತ್ನಾಕುರಿ ಉಪಸ್ಥಿತರಿದ್ದರು.